ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಹಾರ್ದಿಕವಾಗಿ ಸ್ವಾಗತ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನನ್ನು ಒತ್ತಿ. ಇವತ್ತು ನಿಮ್ಮ ಬುದ್ಧಿಶಕ್ತಿಗೆ ಸವಾಲು ಹಾಕುವಂತಹ 10 ಮಜವಾದ ಕನ್ನಡ ಒಗಟುಗಳನ್ನ ಕೇಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಎಷ್ಟು ಒಗಟುಗಳಿಗೆ ಸರಿಯಾದ ಉತ್ತರ ಹೇಳಿದ್ದೀರಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಮೊದಲನೇ ಒಗಟು: ನೀರಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡುವುದಿಲ್ಲ, ಇದು ಇಲ್ಲದವರಿಲ್ಲ, ಹಾಗಾದ್ರೆ ನಾನ್ಯಾರು? ಉತ್ತರ ನೆರಳು. ಎರಡನೇ ಒಗಟು: ಅಪ್ಪನ ಹಾಸಿಗೆ ಹಾಸಲಾರೆ, ಅವ್ವನ ಕಡುಬು ಎಣಿಸಲಾರೆ, ನಾನ್ಯಾರು? ಉತ್ತರ ಆಕಾಶ ನಕ್ಷತ್ರ. ಅಕ್ಕ ತಂಗಿಯರು ಮೂವರು ಕೆರೆಯಲ್ಲಿ ಬಿದ್ದಿದ್ದಾರೆ. ಒಬ್ಬಳು ಮುಳುಗಿದಳು, ಒಬ್ಬಳು ತೇಲಿದಳು, ಮತ್ತೊಬ್ಬಳು ಕರಗಿ ಹೋದಳು. ಯಾರಿವರೆಲ್ಲ? ಉತ್ತರ ಎಲೆ ಅಡಿಕೆ ಸುಣ್ಣ. ನಾಲ್ಕನೇ ಒಗಟು: ಕೈಯಿಲ್ಲ ಕಾಲಿಲ್ಲ, ಹೆಸರಿಲ್ಲ ದಿಸೆಯಿಲ್ಲ, ಆದರೂ ಮನೆ ಬಿಟ್ಟು ಓಡ್ತಾನೆ, ಹಿಡಿಲಿಕ್ಕೆ ಮಾತ್ರ ಆಗೋದಿಲ್ಲ, ಯಾರಿವನು? ಉತ್ತರ ಸಾವಿನ ದೇಹ ಅಥವಾ ಆತ್ಮ. ಒಗಟು 5: ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ, ಯಾರಿದು? ಉತ್ತರ ಮೆಣಸಿನಕಾಯಿ. ಆರನೇ ಒಗಟು: ಅರಮನೆಯೇ ಇಲ್ಲದ ಮಹಾರಾಜ ಸೆರೆಮನೆಯಲ್ಲಿರುವನು, ಯಾರಿವನು? ಉತ್ತರ ಸಿಂಹರಾಜ. ಏಳನೇ ಒಗಟು: ಮುಳ್ಳಮ್ಮನ ಹೊಟ್ಟೆಯಲ್ಲಿ 300 ಮಕ್ಕಳು, ಯಾರಿವಳು? ಉತ್ತರ ಹಲಸಿನಕಾಯಿ. ಎಂಟನೇ ಒಗಟು: ಗಿಡ ಗಿಡಕ್ಕೆ ಕುಡುಗೋಲು ಕಟ್ಟಿದೆ, ಏನಿರಬಹುದು ಗೆಸ್ ಮಾಡಿ. ತುಂಬ ಈಸಿ ಇದೆ ಅನಿಸುತ್ತೆ, ಗೆಸ್ ಮಾಡಿ ಫ್ರೆಂಡ್ಸ್. ಉತ್ತರ ಹುಣಸೆಕಾಯಿ. ಒಂಬತ್ತನೇ ಒಗಟು: ಕಾಲಿದ್ದರೂ ನಡೆಯದು, ಮೂಲೆಯಲ್ಲಿ ಕಟ್ಟಿಹೋದು, ಬಾಲಕನನ್ನು ಹೊರುವುದು, ಹಾಗಾದ್ರೆ ಇದೇನು? ಉತ್ತರ ತೊಟ್ಟಿಲು. ಒಗಟು 10: ಗಿಡ ಗಿಡಕ್ಕೆ ಮೊಸರು ಚೆಲ್ಲಿದೆ, ಏನಿರಬಹುದು ಗೆಸ್ ಮಾಡಿ. ಉತ್ತರ ಮಲ್ಲಿಗೆ ಹೂವು. ಕೇಳಿದ್ರಲ್ವ ಸ್ನೇಹಿತರೆ, ಈ 10 ಒಗಟುಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯಿತು ಮತ್ತು ಎಷ್ಟು ಒಗಟುಗಳಿಗೆ ಸರಿಯಾದ ಉತ್ತರ ಕೊಟ್ರಿ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಒಗಟುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.